ಡಾನ್ಸ್ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಭಾವ ಯಾವಾಗಲೂ ಡ್ಯಾನ್ಸ್ ಮಾಸ್ಟರ್ನದ್ದೇ ಆಗಿರಬೇಕೆಂದಿಲ್ಲ. ಹಲವಾರು ಬಾರಿ ಅದು ತರಗತಿಯ ಹೊರಗೆ ನಿಂತು ತಮ್ಮ ಮಕ್ಕಳ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುವ ಪೋಷಕರದ್ದಾಗಿರುತ್ತದೆ. ಒಬ್ಬ ಡ್ಯಾನ್ಸ್ ಮಾಸ್ಟರ್ ಮಕ್ಕಳಿಗೆ ಸ್ಟೆಪ್ಗಳನ್ನು ಕಲಿಸಬಹುದು, ತಂತ್ರಗಳನ್ನು ಹೇಳಿಕೊಡಬಹುದು ಮತ್ತು ವೇದಿಕೆಯಲ್ಲಿ ಹೇಗೆ ಪ್ರದರ್ಶನ ನೀಡಬೇಕು ಎಂಬುದನ್ನು ತೋರಿಸಬಹುದು. ಆದರೆ ಮಗುವಿನ ಆತ್ಮವಿಶ್ವಾಸವನ್ನು ಬೆಳೆಸುವುದು, ಅದರ ಕನಸುಗಳಿಗೆ ಬೆಂಬಲವಾಗಿ ನಿಲ್ಲುವುದು ಮತ್ತು ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವುದು ಹೆಚ್ಚಾಗಿ ಪೋಷಕರ ಕೈಯಲ್ಲಿರುತ್ತದೆ. ಒಳ್ಳೆಯ ಪೋಷಕರು ತರಗತಿ ಮುಗಿದ ನಂತರ ಇಂದು ಎಷ್ಟು ಸ್ಟೆಪ್ಗಳನ್ನು ಕಲಿತೆ ಎಂದು ಮಾತ್ರ ಕೇಳುವುದಿಲ್ಲ. ಬದಲಿಗೆ ಇಂದು ಏನು ಹೊಸದಾಗಿ ಕಲಿತೆ, ಯಾವ ವಿಷಯ, ಯಾವ ಸ್ಟೆಪ್ ನಿನಗೆ ಕಷ್ಟವಾಯಿತು, ನಾಳೆ ಇನ್ನೂ ಚೆನ್ನಾಗಿ ಮಾಡಲು ಏನು ಪ್ರಯತ್ನ ಮಾಡಬಹುದು ಎಂದು ಕೇಳುತ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತು, ನಿಜವಾದ ಬೆಳವಣಿಗೆ ಅಂಕಗಳಲ್ಲಿ ಅಥವಾ ಟ್ರೋಫಿಗಳಲ್ಲಿ ಇಲ್ಲ, ಕಲಿಕೆಯ ಪ್ರಕ್ರಿಯೆಯಲ್ಲಿದೆ. ಆದರೆ ಕೆಲವು ಪೋಷಕರು ಪ್ರತಿಯೊಂದು ಪ್ರದರ್ಶನವನ್ನು ಪರೀಕ್ಷೆಯಾಗಿ, ಪ್ರತಿಯೊಂದು ತಪ್ಪನ್ನು ಸೋಲಾಗಿ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಬೇರೆ ಮಕ್ಕಳ ಜೊತೆ ಹೋಲಿಕೆ ಮಾಡ್ತಾರೆ. ಅವನು ಚೆನ್ನಾಗಿ ಮಾಡಿದ್ದಾನೆ, ನೀನು ಯಾಕೆ ಮಾಡಲಿಲ್ಲ, ನೀನು ಮೊದಲ ಸ್ಥಾನ ಯಾಕೆ ಪಡೆಯಲಿಲ್ಲ ಎಂಬ ಮಾತುಗಳು ಮಗುವಿನ ಮನಸ್ಸಿನ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಇಂತಹ ವಾತಾವರಣದಲ್ಲಿ ಮಕ್ಕಳು ನೃತ್ಯವನ್ನು ಪ್ರೀತಿಸುವುದಕ್ಕಿಂತ ತಪ್ಪು ಮಾಡುವ ಭಯದಲ್ಲಿ ನೃತ್ಯವನ್ನು ಹೇಗೆ ಬೇಕು ಹಾಗೆ ಕಲಿಯಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅತ್ಯುತ್ತಮ ಪೋಷಕರು ಬೇರೆ ರೀತಿಯಲ್ಲಿ ಯೋಚಿಸುತ್ತಾರೆ. ಅವರು ತಮ್ಮ ಮಕ್ಕಳಿಗೆ ತಪ್ಪು ಮಾಡಲು ಅವಕಾಶ ಕೊಡುತ್ತಾರೆ. ಯಾಕೆಂದರೆ ಪ್ರತಿಯೊಂದು ತಪ್ಪು ಒಂದು ಹೊಸ ಪಾಠವನ್ನು ಕಲಿಸುತ್ತದೆ ಎಂದು ಅವರಿಗೆ ಗೊತ್ತು. ಅವರು ಗೆಲುವಿನ ಸಮಯದಲ್ಲಿ ಚಪ್ಪಾಳೆ ತಟ್ಟುತ್ತಾರೆ, ಸೋಲಿನ ಸಮಯದಲ್ಲಿ ಭುಜಕ್ಕೆ ಭುಜ ಸೇರಿಸಿ ನಿಲ್ಲುತ್ತಾರೆ. ಅವರು ಮಕ್ಕಳನ್ನು ಇತರರೊಂದಿಗೆ ಹೋಲಿಸುವುದಿಲ್ಲ. ಬದಲಿಗೆ ನಿನ್ನೆ ನನ್ನ ಮಗು ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇತ್ತು, ಇವತ್ತು ಯಾವ ರೀತಿಯಾಗಿ ಮಾಡ್ತಾ ಇತ್ತು ಅಂತ ಹೇಳಿ ಅದರ ಬೆಳವಣಿಗೆಯನ್ನು ಗಮನಿಸುತ್ತಾರೆ. ನೃತ್ಯವು ಕೇವಲ ಸ್ಟೆಪ್ಗಳ ಸರಮಾಲೆ ಅಲ್ಲ, ಅದು ಆತ್ಮವಿಶ್ವಾಸ, ಶಿಸ್ತು, ಪರಿಶ್ರಮ, ತಾಳ್ಮೆ ಮತ್ತು ವ್ಯಕ್ತಿತ್ವವನ್ನು ಬೆಳೆಸುವ ಒಂದು ಪ್ರಯಾಣ. ಒಬ್ಬ ಶ್ರೇಷ್ಠ ನೃತ್ಯಗಾರ ಕೇವಲ ತರಬೇತಿಯಿಂದ ಮಾತ್ರ ರೂಪುಗೊಳ್ಳುವುದಿಲ್ಲ. ಅವನು ಡ್ಯಾನ್ಸ್ ಮಾಸ್ಟರ್ನ ಮಾರ್ಗದರ್ಶನ, ಪೋಷಕರ ನಂಬಿಕೆ ಮತ್ತು ನಿರಂತರ ಪ್ರೋತ್ಸಾಹದಿಂದ ರೂಪುಗೊಳ್ಳುತ್ತಾನೆ. ಕೊನೆಯದಾಗಿ ಒಂದು ಮಾತನ್ನು ನೆನಪಿಡಿ, ಮಕ್ಕಳನ್ನು ಕೇವಲ ಗೆಲ್ಲಲು ಪ್ರೋತ್ಸಾಹಿಸಬೇಡಿ, ಕಲಿಯಲು, ಬೆಳೆಯಲು, ತಪ್ಪುಗಳಿಂದ ಪಾಠ ಕಲಿಯಲು ಮತ್ತು ತಮ್ಮ ಕನಸುಗಳತ್ತ ಧೈರ್ಯದಿಂದ ಹೆಜ್ಜೆ ಇಡಲು ಪ್ರೋತ್ಸಾಹಿಸಿ. ಏಕೆಂದರೆ ಇಂದು ಅಭ್ಯಾಸ ಮಾಡುವ ಮಗು ನಾಳೆ ವೇದಿಕೆಯನ್ನು ಗೆಲ್ಲುವ ಕಲಾವಿದನಾಗುತ್ತದೆ.